ವೆಲ್ಕಮ್ ಬ್ಯಾಕ್ ಟು ಮಮತಾ ಪಾಕಶಾಲೆ. ಇವತ್ತು ನಾವು ಮಶ್ರೂಮ್ ಪೆಪ್ಪರ್ ಫ್ರೈ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು ಮೇಯ್ನ್ ಬಂದು ಈರುಳ್ಳಿ, ಟೊಮೊಟೊ, ಕರಿಬೇವು, ಹಸಿಮೆಣಸಿಕಾಯಿ. ಮೊದಲಿಗೆ ನಾವು ಬಾಂಡಿಗೆ ಎಣ್ಣೆ ಹಾಕ್ಕೊಂಡು ಕರಿಬೇವು ಮತ್ತು ಮೆಣಸಿಕಾಯಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡು ನಾವು ಸಪ್ರೇಟ್ ಅದನ್ನ ಎತ್ತಿಟ್ಕೊಳ್ಬೇಕು. ನೋಡಿ, ಈ ಥರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ನನಗೆ ನನ್ನ ಗೆಳತಿ ಹೇಳ್ಕೊಟ್ಟಂಥ ರೆಸಿಪಿ. ಅವಳು ನಮ್ಮ ಮನೆಗೆ ಬಂದು ಒಂದು ಸರಿ ಮಾಡಿದ್ಲು, ಚೆನ್ನಾಗಿದೆ ಅಂತ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಆಲ್ರೆಡಿ ಫ್ರೈ ಆಗಿದೆ. ಇದನ್ನ ನಾವು ಸಪ್ರೇಟ್ ಒಂದು ತಟ್ಟೆಗೆ ಎತ್ಕೊಳ್ಳೋಣ. ತುಂಬ ರೋಸ್ಟ್ ಆಗೋವಂಥ ಅಗತ್ಯ ಇಲ್ಲ, ಏನಕ್ಕಂದರೆ ರೋಸ್ಟ್ ಆದರೆ ಕಹಿ ಬರುತ್ತೆ, ಅದಕ್ಕೆ ಬೇಡ. ಮೀಡಿಯಮ್ಮಾಗಿ ಅದು ಫ್ರೈ ಮಾಡ್ಕೊಳ್ಳಿ. ಅದೇ ಮಿಕ್ಕಿದ ಎಣ್ಣೆಗೆ ನೀವು 1 ಸ್ಪೂನ್ ಜೀರಿಗೆ ಹಾಕ್ಕೊಳ್ಳಿ. ಆಮೇಲೆ ನಾನು ಸಣ್ಣಗೆ ಹೆಚ್ಕೊಂಡಿರೋಂಥ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು 2 ಟೊಮೊಟೊ, ಅದನ್ನು ಸಣ್ಣಗೆ ಹೆಚ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊ ಮತ್ತು ಈರುಳ್ಳಿ ಎರಡೂ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಹಣ್ಣಾಗಿ ಬೆಂದ್ಕೊಳ್ಳಿ. ನೋಡಿ, ಈ ಥರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮಶ್ರೂಮ್ ಸಹ ನಾನು ಕ್ಲೀಟಾಗಿ ತೊಳ್ಕೊಂಡು ಎಲ್ಲ ಹೆಚ್ಕೊಂಡಿದ್ದೆ. ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಹೈ ಫ್ಲೇಮಲ್ಲಿ ಮಾಡಿಕೊಂಡು ಉರಿಬೇಡಿ, ಮೀಡಿಯಮ್ ಫ್ಲೇಮಲ್ಲೇ ಉರಿರಿ, ಚೆನ್ನಾಗಿರುತ್ತೆ. ಇದು ಚಪಾತಿಗೆ ಎಲ್ಲನೂ ಚೆನ್ನಾಗಿರುತ್ತೆ. ನೋಡಿ, ಮಶ್ರೂಮು ಒಂದು 200 ಗ್ರಾಮ್ಸ್ 400 ಗ್ರಾಮ್ಸ್ ತೊಗೊಂಡಿದ್ದೆ ನಾನು. ಸಣ್ಣಗೆ ಹೆಚ್ಕೊಂಡು ಮೀಡಿಯಮ್, ಅದನ್ನು ಅಂಥ ತುಂಬ ಸಣ್ಣ ಹೆಚ್ಕೊಂಡಿಲ್ಲ, ಮೀಡಿಯಮಾಗಿ ಹೆಚ್ಕೊಂಡಿದ್ದೀನಿ, ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ. ನೋಡಿ, ಹಿಂಗೆ ಹಾಕ್ಕೊಂಡು 1 ಸ್ಪೂನ್ ಉಪ್ಪು ಹಾಕ್ಕೊಂಡು, ಉಪ್ಪು ರುಚಿಗೆ ತಕ್ಕಷ್ಟು ನಿಮ್ಗೆ ಎಷ್ಟು ಕ್ವಾಂಟಿಟಿ ಮಾಡ್ತಿದ್ರೋ ಅದ್ರ ಮೇಲೆ ಡಿಪೆಂಡು, ಅದು ನೋಡ್ಕೊಂಡು ಹಾಕ್ಕೊಳ್ಳಿ. 1 ಸ್ಪೂನ್ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ, ಜೀರಿಗೆ ಪುಡಿ. ಮತ್ತು 1 ಸ್ಪೂನು ಮೆಣಸು ಹಾಕ್ಕೊಳ್ತಾ ಇದ್ದೀನಿ, ಮೆಣಸು ಪುಡಿ. ನೋಡಿ, ಒಂದು ಮೆಣಸು ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಮೆಣಸು ಜೀರಿಗೆ ಎಲ್ಲ ಸ್ವಲ್ಪ ನಾನು ಈರುಳ್ಳಿ, ಟೊಮೊಟೊ ಮತ್ತು ಮಶ್ರೂಮು 3 ಒಂದು ಅರ್ಧ ಬೆಂದ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಸ್ಪೂನು ಗರಂ ಮಸಾಲ ಸಹ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ನೀವು ಅದಕ್ಕೆ ಒಂದು ತಟ್ಟೆ ಮುಚ್ಚಿ ಬೇಯಿಸ್ಕೊಂಡ್ರೆ ನೋಡಿ, ಈ ಥರ ನೀರು ಬಿಟ್ಕೊಳ್ಳುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ತಿನ್ನೋಕ್ಕೆ ಮಾತ್ರ ತುಂಬ ಚೆನ್ನಾಗಿದೆ. ಒಂದ್ಸಲ ನೀವು ಮನೆಯಲ್ಲಿ ಮಾಡಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತು ನಾವು ಫಸ್ಟು ಹುರ್ಕೊಂಡಿದ್ವಲ್ಲ ಮೆಣಸಿನ್ಕಾಯಿ ಮತ್ತು ಕರಿಬೇವನ್ನ, ಈ ಥರ ಕೊನೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಂದರೆ ಕರಿಬೇವನ್ನ ಪುಡಿ ಮಾಡಿ ಸ್ನ್ಯಾಶ್ ಮಾಡಿ ಬೇಕಂದ್ರೆ ಹಾಕ್ಕೊಳ್ಬೋದು. ನೋಡಿ, ಅದಕ್ಕೆ ಚಪಾತಿ ಇಲ್ಲ ಪರೋಟ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ದಯವಿಟ್ಟು ಒಂದ್ಸಲಿ ಮಾಡಿ ಟ್ರೈ ಮಾಡಿ. ಧನ್ಯವಾದಗಳು. ಮತ್ತೆ ಸಿಗೋಣ ಒಂದು ಹೊಸ ರುಚಿಕರವಾದಂಥ ಅಡುಗೆಯ ಜೊತೆ.